ಗುಜರಾತ್ನ ಅಹಮದಾಬಾದ್ನಲ್ಲಿ ಘೋರ ವಿಮಾನ ಪತನ ಸಂಭವಿಸಿ ಇವತ್ತಿಗೆ 3ನೇ ದಿನ. ಒಂದು ಕಡೆ ತೆರವು ಕಾರ್ಯಾಚರಣೆ ನಡೀತಾ ಇದೆ, ಮತ್ತೊಂದು ಕಡೆ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ಮಗದೊಂದು ಕಡೆ ಈ ದುರಂತಕ್ಕೆ ಕಾರಣ ಏನು ಅನ್ನುವಂತಹ ಪ್ರಶ್ನೆ. ಮೇಘಾನಿ ವಿಮಾನ ಪತನವಾದಂತಹ ಜಾಗ ಇದೆಯಲ್ಲ, ಅಲ್ಲಿ ವಿಮಾನದ ಅವಶೇಷದ ತೆರವಿಗೆ ಕ್ರೇನ್ ಅನ್ನು ಬಳಕೆ ಮಾಡಿಕೊಂಡಿರೋದು ಗೊತ್ತಾಗ್ತಾ ಇದೆ. 2 ಕ್ರೇನ್ಗಳ ಮೂಲಕ ಅವಶೇಷವನ್ನ ಮೇಲೆತ್ತುವಂತಹ ಕಾರ್ಯ ಸಾಗ್ತಾ ಇದೆ. ಹಾಸ್ಟೆಲ್ ಪ್ರದೇಶದಿಂದ ವಿಮಾನದ ಸುಟ್ಟ ಭಾಗಗಳನ್ನು ಸ್ಥಳಾಂತರಿಸುವಂತಹ ಕೆಲಸ ಆಗ್ತಾ ಇದೆ. ಅವಶೇಷಗಳ ತೆರವು ಕಾರ್ಯ ಈ ಮೂಲಕ ಚುರುಕುಗೊಂಡಿರುವಂಥದ್ದು. 90% ಅವಶೇಷಗಳ ತೆರವು ಕಾರ್ಯಾಚರಣೆ ಮುಕ್ತಾಯವಾಗಿದೆ. ಇನ್ನು 10%ನಷ್ಟು ಬ್ಯಾಲೆನ್ಸ್ ಇದೆ. ಸಂಜೆ ಅಷ್ಟೊತ್ತಿಗೆ ಬಹುತೇಕ ಎಲ್ಲ ತೆರವು ಕಾರ್ಯಾಚರಣೆ ಮುಗಿಯುವಂತಹ ಸಾಧ್ಯತೆ ಇದೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ, ತೆರವು ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ ಅಂತ ಹೇಳಿ. ಆ ಕಡೆ ಈ ಕಡೆ ಒಂದು ಕ್ರೇನ್, 2 ಕ್ರೇನ್ಗಳು ನಿಂತಿರುವಂಥದ್ದು. ಆ ವಿಮಾನದ ಹಿಂಬದಿ ಭಾಗ, ಅದನ್ನು ಟೇಲ್ ಅಂತ ಕರೀತಾರೆ, ಅದಕ್ಕೆ ಈಗ ಮೇಲೆತ್ತುವಂತಹ ಕೆಲಸ. ಒಂದೇ ಸರಿಗೆ ಬಿಲ್ಡಿಂಗ್ನ ನಡುವಿನಲ್ಲಿ ಸಿಲುಕಿಕೊಂಡಿರುವಂತಹ ಟೇಲ್ ಭಾಗವನ್ನು ಮೇಲೆತ್ತಲಿಕ್ಕೆ ಪ್ಲಾನ್ ಆಗಿದೆ. ಈ ಟೇಲ್ ಭಾಗವನ್ನು ಮೇಲಕ್ಕೆತ್ತಿದ್ರೆ ಬಹುತೇಕ ತೆರವು ಕಾರ್ಯಾಚರಣೆ ಮುಕ್ತಾಯವಾದಂತೆ. ಹಾಗಾಗಿ ಈಗ 2 ಕ್ರೇನ್ಗಳನ್ನು ತರಿಸಿದ್ದಾರೆ. ಕ್ರೇನ್ಗಳ ಮೂಲಕ ಆ ಟೇಲ್ ಭಾಗಕ್ಕೆ ಅದನ್ನು ಕನೆಕ್ಟ್ ಮಾಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದನ್ನು ಲಿಫ್ಟ್ ಮಾಡುವಂತಹ ಕಾರ್ಯ ಆಗುತ್ತೆ. ಈ ಟೇಲ್ ಭಾಗವನ್ನು ಮೇಲಕ್ಕೆ ಎತ್ತಿದ್ದೇ ಆದರೆ, ಅದನ್ನು ಸ್ಥಳಾಂತರ ಮಾಡಿದ್ದೇ ಆದರೆ ಬಹುತೇಕ ತೆರವು ಕಾರ್ಯಾಚರಣೆ ಕಂಪ್ಲೀಟ್ ಆದಂತೆ. ಹಾಗಾಗಿಯೇ ಆ ಕಡೆ ಈ ಕಡೆ 2 ಕ್ರೇನ್ಗಳ ಸಹಾಯದ ಮೂಲಕ ಆ ಟೇಲ್ ಭಾಗವನ್ನು ಮೇಲಕ್ಕೆತ್ತುವಂತಹ ಪ್ರಯತ್ನ ಈಗ ಸದ್ಯಕ್ಕೆ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ಶಬ್ಬೀರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಬ್ಬೀರ್, ಹೇಗೆ ಸಾಗ್ತಾ ಇದೆ ತೆರವು ಕಾರ್ಯಾಚರಣೆ ಅಂತ? ಪ್ರೇಮ್, ನೋಡಿ, 3-4 ಗಂಟೆಗಳಿಂದ ಈ ತೆರವು ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ಬಹುತೇಕ ಸಂಜೆವರೆಗೂ ಕೂಡ ಈ ಒಂದು ಕಾರ್ಯಾಚರಣೆ ನಡೆಯುವಂಥ ಸಾಧ್ಯತೆಗಳಿದ್ದಾವೆ. ಸದ್ಯಕ್ಕೆ ಏನು ಪ್ರೋಗ್ರೆಸ್ ನಡೀತಾ ಇದೆ ಅನ್ನುವಂಥದ್ದನ್ನು ಕೂಡ ನಾನು ನಿಮಗೆ ವಿವರಿಸುವಂಥ ಪ್ರಯತ್ನಗಳನ್ನ ಮಾಡ್ತೀನಿ. ನೀವು ದೃಶ್ಯಗಳಲ್ಲಿ ಕೂಡ ಗಮನಿಸ್ಬೋದು. ಈ ವಿಮಾನದ ಟೇಲ್ ಭಾಗ ಏನಿದೆ ಅದು ಕಟ್ಟಡದ ನಡುವೆ ಸಿಲುಕಾಕೊಂಡಿರುವಂಥದ್ದು. ಅದನ್ನು ಈಗ ತೆರವು ಮಾಡುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ಕೂಡ ನಡೀತಾ ಇದ್ದಾವೆ. ಈ ಮೊದಲು ಒಂದು ಕ್ರೇನ್ನಿಂದ ಒಂದು ಅಟೆಂಪ್ಟನ್ನು ಮಾಡಲಾಯಿತು. ಅದು ಸಾಧ್ಯವಾಗದೇ ಇರುವಂಥ ಹಿನ್ನೆಲೆಯಲ್ಲಿ ಮತ್ತೊಂದು ಕ್ರೇನನ್ನು ತರಿಸ್ಕೊಳ್ಳಲಾಗಿರುವಂಥದ್ದು. ಈಗ 2 ಬದಿಯಿಂದ ಏನು ಆ ಟೇಲ್ ಪ್ರದೇಶ ಏನಿದೆ ಅಥವಾ ಟೇಲ್ ಭಾಗ ಏನಿದೆ ವಿಮಾನದ್ದು, ಅದನ್ನು ಮೇಲೆತ್ತುವಂಥ ಪ್ರಯತ್ನಗಳನ್ನ ಕೂಡ ಮಾಡ್ತಿದ್ದಾರೆ. ಮತ್ತೆ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಏನು ಅಂದರೆ, ಗೋಡೆಯ ಒಳಗಡೆ ವಿಮಾನದ ವಿಂಗ್ಗಳು ಅಂದರೆ ರೆಕ್ಕೆಗಳೇನಿರುತ್ತೆ ಹಿಂಭಾಗದಲ್ಲಿ, ಅದು ಸಿಕ್ಕಾಕೊಂಡಿರುವಂಥದ್ದು. ಸೊ ಆ ಪ್ರದೇಶವನ್ನು ಕೂಡ ಈಗ ಸದ್ಯಕ್ಕೆ ಕ್ಲಿಯರ್ ಮಾಡಬೇಕಾಗಿದೆ. ಸೊ ಆ ಎಲ್ಲ ಕ್ಲಿಯರೆನ್ಸ್ ಸಿಕ್ಕ ಮೇಲೆ ಇದನ್ನು 2 ಕಡೆಯಿಂದಲೂ ಕೂಡ ಕ್ರೇನ್ಗಳನ್ನು ಬಳಸ್ಕೊಂಡು ಮೇಲಕ್ಕೆ ಲಿಫ್ಟ್ ಮಾಡುವಂಥ ಪ್ರಯತ್ನಗಳನ್ನ ಮಾಡ್ಬೋದು. ಈ ಕಾರ್ಯಾಚರಣೆ ಇನ್ನಷ್ಟು ಸುದೀರ್ಘವಾಗಿ ನಡೀಬೋದು. ಬಹುತೇಕ ಸಂಜೆಯ ಬಳಿಕ ಈ ಒಂದು ಪ್ಲೇನನ್ನು ಮೇಲೆತ್ತುವಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದ್ದಾವೆ. ಇಷ್ಟೊತ್ತು ಇಲ್ಲಿ ಸಾಕಷ್ಟು ಅಧಿಕಾರಿಗಳು, ಬೇರೆ ಬೇರೆ ವಿಭಾಗದ ಅಧಿಕಾರಿಗಳು, ಸಿಬ್ಬಂದಿಗಳು ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಈಗಷ್ಟೇ ಅವರು ಊಟಕ್ಕೆ ತೆರಳಿದ್ದಾರೆ. ಬಹುಶಃ ಒಂದು 2 ಗಂಟೆ ಮೇಲೆ ಮತ್ತೆ ಕಾರ್ಯಾಚರಣೆ ಶುರುವಾಗುವಂತ ಸಾಧ್ಯತೆಗಳಿದ್ದಾವೆ. ಸೊ 2 ಗಂಟೆಯ ಬಳಿಕ ಮತ್ತಷ್ಟು ಪರಿಶೀಲನೆಯನ್ನ ಮಾಡಿದ ಬಳಿಕ, ಗೋಡೆಗಳನ್ನು ಕ್ಲಿಯರ್ ಮಾಡಿದ ಬಳಿಕ 2 ಕ್ರೇನ್ಗಳ ಮೂಲಕ ಏಕಕಾಲದಲ್ಲಿ ಲಿಫ್ಟ್ ಮಾಡುವಂತ ಸಾಧ್ಯತೆಗಳು ಕಂಡು ಬರ್ತಾ ಇರುವಂತದ್ದು. ಬಹುತೇಕ ಇಂದು ಸಂಜೆ ಅಷ್ಟೊತ್ತಿಗೆ ಈ ಇಡೀ ಅವಶೇಷಗಳೇನಿದೆ ವಿಮಾನದ್ದು, ಅದೆಲ್ಲವನ್ನು ಕೂಡ ತೆರವು ಮಾಡುವಂತ ಸಾಧ್ಯತೆಗಳಿದಾವೆ. ಪ್ರೇಮ್, ಶಬೀರ್, ಬಹುತೇಕ ಟೇಲ್ ಭಾಗವನ್ನ ಲಿಫ್ಟ್ ಮಾಡುವಂತಹ ಕೆಲಸ ಆದ್ರೆ ಈ ತೆರವು ಕಾರ್ಯಾಚರಣೆ ಕಂಪ್ಲೀಟ್ ಆದಂತೆ ಕಾಣಿಸ್ತಾ ಇದೆ ಅಂತ. ಹೌದು, ಈಗ ಸದ್ಯಕ್ಕೆ ಬಹಳ ದೊಡ್ಡದಾಗಿ ಕಾಣಿಸ್ಕೊಳ್ತಾ ಇರುವಂತದ್ದು ಟೇಲ್ ಪ್ರದೇಶ ಮಾತ್ರ. ನೋಡಿ, ಇಡೀ ವಿಮಾನದ 90% ಭಾಗ ಏನಿದೆ ಅದು ಸಂಪೂರ್ಣವಾಗಿ ನಾಶ ಆಗೋಗಿದೆ. ಅದು ನೋಡ್ಲಿಕ್ಕೂ ಕೂಡ ಸಿಗ್ತಾ ಇಲ್ಲ. ಅದರ ಬಿಡಿ ಭಾಗಗಳು ಅಂದ್ರೆ ಅದು ಕ್ರ್ಯಾಶ್ ಆದ ಮೇಲೆ ಅದೇನು ತುಂಡು ತುಂಡಾಗಿತ್ತು, ಅವೆಲ್ಲವನ್ನು ಕೂಡ ಈಗ ತೆರವು ಮಾಡುವಂತ ಕೆಲಸ ಆಗಿದೆ. ವಿಮಾನದ ದೊಡ್ಡ ಭಾಗ ಅಂತ ಕಾಣಿಸ್ಕೊಳ್ತಾ ಇರುವಂತದ್ದು ಟೇಲ್ ಪ್ರದೇಶ ಮಾತ್ರ. ನೋಡ್ಬೋದು ನೀವು, 2 ವಿಂಗ್ಗಳಿದೆ, ಮತ್ತೆ ಟೇಲ್ಗೆ ಹೊಂದ್ಕೊಂಡಂತ ವಿಮಾನದ ಬಾಡಿ ಏನ್ ಬರುತ್ತೆ ಅದೊಂದು ಸ್ವಲ್ಪ ಕಾಣಿಸ್ಕೊಳ್ತಾ ಇರುವಂತದ್ದು. ಇದು ಮಾತ್ರ ಈಗ ದೊಡ್ಡ ಏನು ವಿಮಾನದ ದುರಂತದ ಬಳಿಕ ದೊಡ್ಡ ಭಾಗ ಏನಾದ್ರೂ ಉಳ್ಕೊಂಡಿದ್ರೆ ವಿಮಾನದಲ್ಲಿ, ಅದು ಈ ಪಾರ್ಟ್ ಮಾತ್ರ. ಸೊ ಇದನ್ನ ಎತ್ತಲಿಕ್ಕೆ ಈಗ ಪ್ರಯತ್ನಗಳು ನಿರಂತರವಾಗಿ ನಡೀತಾ ಇದಾವೆ. ಒಮ್ಮೆ ಇದನ್ನ ಲಿಫ್ಟ್ ಮಾಡಿ ಕೆಳಗಡೆ ಇಳಿಸಿದ್ರೆ ಬಹುತೇಕ ಕಟ್ಟಡದ ಮೇಲಿದ್ದಂತಹ ವಿಮಾನದ ಅವಶೇಷಗಳನ್ನ ಸಂಪೂರ್ಣವಾಗಿ ತೆರವು ಮಾಡದಂತಾಗುತ್ತೆ. ಇದನ್ನ ಕೆಳಗಡೆ ಇಳಿಸಿದ ಬಳಿಕ ಟ್ರಕ್ನ ಮೂಲಕ ಬೇರೆಡೆಗೆ ಸ್ಥಳಾಂತರಿಸುವಂತಹ ಲೆಕ್ಕಾಚಾರವನ್ನು ಕೂಡ ಹಾಕೊಳ್ಳಲಾಗಿದೆ. ಇನ್ನು ವಿಮಾನದ ಕ್ರಾಶ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಇಡೀ ಕಟ್ಟಡ ಧ್ವಂಸ ಆಗಿದೆ. ಮತ್ತು ಅಲ್ಲಿದ್ದಂಥ ಏನು ಕಟ್ಟಡಗಳ ಅವಸಾನ ಆಗಿರುವಂಥದ್ದು, ಒಡೆದು ಹೋಗಿರುವಂಥದ್ದು, ಅವುಗಳನ್ನು ಕೂಡ ತೆರವು ಮಾಡುವಂಥ ಕೆಲಸವನ್ನು ಮುಂದಿನ ಹಂತದಲ್ಲಿ ಮಾಡಲಾಗುತ್ತೆ. ಈ ಟೇಲ್ ಒಂದು ಪ್ರದೇಶ ಏನಿದೆ ಅಥವಾ ಟೇಲ್ ಭಾಗ ಏನಿದೆ ಅದನ್ನು ಕ್ಲಿಯರ್ ಮಾಡಿದರೆ ಬಹುತೇಕ ಈ ವಿಮಾನ ದುರಂತದ ಅವಶೇಷಗಳಿದ್ದು ಅವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಕ್ಲಿಯರ್ ಮಾಡಿದಂತಾಗುತ್ತೆ. ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. 2 ಕಟ್ಟಡಗಳ ನಡುವೆ ಹೋಗಿ ಈಗ ಟೇಲ್ ಭಾಗ ಸಿಕ್ಕಿಕೊಂಡಿರುವಂಥದ್ದು.
ಅದನ್ನು ಮೇಲಕ್ಕೆತ್ತೋದು ಕೂಡ ಅಷ್ಟು ಸುಲಭದ ಕೆಲಸ ಅಲ್ಲ. ಅದೀಗ NDRF ಮತ್ತು ಅಲ್ಲಿರುವಂತಹ ಸಿಬ್ಬಂದಿಗಳಿಗೂ ಕೂಡ ಸವಾಲಿನ ಕೆಲಸ. 2 ಕ್ರೇನ್ಗಳ ಸಹಾಯದ ಮೂಲಕ ಆ ಬಿಲ್ಡಿಂಗ್ನ ನಡುವೆ ಸಿಲುಕಿಕೊಂಡಿರುವಂತಹ ಟೇಲ್ ಭಾಗವನ್ನು ಮೇಲಕ್ಕೆತ್ತುವಂತಹ ಪ್ರಯತ್ನ ಆಗ್ತಾ ಇದೆ. ಬಹುತೇಕ ಆ ಟೇಲನ್ನು ಮೇಲಕ್ಕೆತ್ತಿ ಬೇರೆಡೆ ಸ್ಥಳಾಂತರಿಸಿದ್ದೇ ಆಗಿದ್ರೆ ಬಹುತೇಕ ಈ ಅವಶೇಷಗಳ ತೆರವು ಕಾರ್ಯಾಚರಣೆ ಏನಿದೆ ಅದು ಕಂಪ್ಲೀಟ್ ಆದಂತೆ. ಸೊ ಈಗ ಚಾಲೆಂಜ್ ಇರೋದೇ ಆ ಟೇಲನ್ನು ಮೇಲಕ್ಕೆತ್ತೋದು. ಯಾಕೆಂದರೆ ಆ ಬಿಲ್ಡಿಂಗ್ನ ಮಧ್ಯೆ ಅದು ಹೇಗೆ ಸಿಲುಕಿಕೊಂಡಿದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಜೊತೆಗೆ ಹೆವಿ ವೆಯ್ಟ್ ಇರುತ್ತೆ ಅದು. ಅದಾದ ಮೇಲೆ ಆ ಕಡೆ ಈ ಕಡೆ ರೆಕ್ಕೆಗಳನ್ನು ಮೊದಲು ಕತ್ತರಿಸ್ಕೊಳ್ಬೇಕಾದಂತಹ ಪರಿಸ್ಥಿತಿ ಇದೆ. ಸೊ ಹಾಗಾಗಿ ಸಂಜೆ ಅಷ್ಟೊತ್ತಿಗೆ ಬಹುತೇಕ ಈ ತೆರವು ಕಾರ್ಯಾಚರಣೆ ಎಂಡ್ ಆಗುವಂತಹ ಸಾಧ್ಯತೆ ಇದೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳು ಕೂಡ ಜೋರಾಗ್ತಾ ಇದೆ.